ಲೈಕ್ಸ್ ಅಂಡ್ ಲೈಕ್ಲೀಸ್ ನೀವು ನೋಡ್ತಾ ಇರೋ ಕನ್ನಡ ಅನ್ಬಾಕ್ಸ್ ಚಾನಲ್ನ ಇನ್ನೂ ಕೆಳಗಡೆ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿಲ್ಲ ಅಂದರೆ ಈಗಲೇ ಒತ್ತಿ ಪಕ್ಕದಲ್ಲಿ ಹಂಗೆ ಗಂಟೆ ಐಕಾನ್ ಇದೆ ಅದನ್ನು ಹೊಡಿರಿ, ಹೊಡೆದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಇವರು ಹೊಸ ವಿಡಿಯೋ. ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಹತ್ರ ಏನಾದರೂ ಗೇಮಿಂಗ್ ಲ್ಯಾಪ್ಟಾಪ್ ಇದೆಯಾ? ಅದರಲ್ಲಿ ಗೇಮ್ಸ್ ಆಡುವಾಗ ಅಥವಾ ಎಡಿಟಿಂಗ್ ಮಾಡುವಾಗ ನಿಮ್ಮ ಲ್ಯಾಪ್ಟಾಪ್ ತುಂಬಾ ಹೀಟ್ ಆಗ್ತಿದೆಯಾ? ಸೊ ಯೂಶಲಿ ಆ ಥರ ಹೀಟ್ ಆದಾಗ ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುತ್ತಂತೆ. ಇವತ್ತು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನೊಂದು ಡಿವೈಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ ಡಿವೈಸ್ ಬಂದು ಕೂಲಿಂಗ್ ಪ್ಯಾಡ್. ರಿಯಲಿ ಅದು ವರ್ತಾ ಅಂಡ್ ಪ್ರೈಸ್ ಎಷ್ಟು? ಸೊ ಅದು ರಿಯಲಿ ಲ್ಯಾಪ್ಟಾಪ್ ಹೀಟ್ನ ಕಡಿಮೆ ಮಾಡುತ್ತಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡುವಾಗ ಪ್ರೈಸ್ ಬಂದು 799 ಇತ್ತು, ಈಗ 999 ಆಗಿದೆ. ಅಂಡ್ ಈ ಕೂಲಿಂಗ್ ಪ್ಯಾಡ್ ಬಂದು ಜಿಂಕ್ ಟೆಕ್ನಾಲಜೀಸ್ ಕಡೆಯಿಂದ. ಇದರಲ್ಲಿ ನಿಮಗೆ 2 ವೇರಿಯಂಟ್ಸ್ ಅವೈಲೇಬಲ್ ಇದೆ. ಒಂದು 2 ಫ್ಯಾನ್ ಅಂಡ್ ಇನ್ನೊಂದು 5 ಫ್ಯಾನ್ ಇರುತ್ತೆ. ನಾನು 2 ಫ್ಯಾನ್ ನ ಚೂಸ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ಯಾಕೇಜಿಂಗ್ ಕರೆಕ್ಟ್ ಆಗಿದೆ, ನೀಟಾಗಿ ಪ್ರಾಪರ್ ಆಗಿ ಪ್ಯಾಕೇಜ್ ಮಾಡಿದ್ದಾರೆ. ಸೊ ಏನೇನಿದೆ ಅಂತ ನೋಡೋಣ ಬಾಕ್ಸಲ್ಲಿ. ಸೊ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. USB ಟು USB ಕೇಬಲ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಏನೇನು ಬಾಕ್ಸಲ್ಲಿ ಇಲ್ಲ. ಸೊ ಇದು ಬಂದು ಕೂಲಿಂಗ್ ಪ್ಯಾಡ್. ಸೊ ನಮ್ಮ ಮೇನ್ ಪ್ರಾಡಕ್ಟ್. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ನಾನು 2 ಫ್ಯಾನ್ ಇರೋದನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು 2 ಫ್ಯಾನ್ ಇದೆ. ಸೊ ಬನ್ನಿ ಈಗ ಈ ಕೂಲಿಂಗ್ ಪ್ಯಾಡ್ ಓವರ್ವ್ಯೂ ಬರೋಣ. ಸೊ ಮೇಲ್ಗಡೆ ನಮಗೆ ಕಂಪ್ಲೀಟ್ ಮೆಶ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಎರಗಡೆ ನಾವು 2 ಫ್ಯಾನ್ಸ್ನ ಕೂಡ ನೋಡ್ಬೋದು. ಇಲ್ಲೊಂದು ನಮಗೆ ಕ್ಲಿಪ್ ಥರ ಕೊಟ್ಟಿದ್ದಾರೆ, ಈ ಕ್ಲಿಪ್. ಸೊ ಈ ಕ್ಲಿಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲ್ಯಾಪ್ಟಾಪ್ ನಮಗೆ ಜಾರದೇ ಇರೋದಕ್ಕೆ ನೋಡ್ಕೊಳುತ್ತೆ, ಸಪೋರ್ಟ್ ಮಾಡುತ್ತೆ ಇದು. ಆ್ಯಂಡ್ ಬ್ಯಾಕ್ ಸೈಡ್ ನಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಪ್ಲಾಸ್ಟಿಕ್ ಮೆಟೀರಿಯಲ್ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಳಗಡೆಯಿಂದ ನಾವು ಫ್ಯಾನ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲಿ 2 USB ಪೋರ್ಟ್ನ ಕೊಟ್ಟಿದ್ದಾರೆ. 2 USB ಪೋರ್ಟ್ ಇದೆ. ಸೊ ಬನ್ನಿ ಈಗ USBಗೆ ನಾವು ಕನೆಕ್ಟ್ ಮಾಡೋಣ ಫಸ್ಟು. ಸೊ ಕನೆಕ್ಟ್ ಮಾಡಿದ ತಕ್ಷಣ ನಾವಿಲ್ಲಿ ನೋಡ್ಬೋದು ಬ್ಲೂ ಲೈಟ್ ಕಾಣಿಸ್ತಿದೆ, ಫ್ಯಾನ್ ಮೂವ್ ಆಗ್ತಿದೆ, ಫ್ಯಾನ್ ರೊಟೇಟ್ ಆಗ್ತಿದೆ ಆ್ಯಂಡ್ ಸೌಂಡ್ ಬರ್ತಿದೆ, ಕೇಳಿಸ್ಕೊಳ್ಳಿ. ಈ ಕೂಲಿಂಗ್ ಪ್ಯಾಡ್ನ ನಾವು ಸ್ಟ್ಯಾಂಡಾಗಿ ಕೂಡ ಯೂಸ್ ಮಾಡ್ಕೋಬಹುದು. ನಮಗೆ ಡಿಫ್ರೆಂಟ್ ಆಂಗಲ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಯಾವ ಆಂಗಲ್ ಬೇಕೋ ಆ ಆಂಗಲ್ನ ನಾವು ಸೆಟ್ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡ್ ನಮಗೆ ಇಲ್ಲೊಂದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ವಿತ್ ಸ್ಲಾಟ್ಸ್ ಇದೆ. ಆ್ಯಂಡ್ ಇದು ಬಂದು ಮೆಟಲ್ ಲಿವರ್. ಸೊ ಇದನ್ನ ಜಸ್ಟ್ ಆ ಸ್ಲಾಟ್ಸ್ಗೆ ಅಡ್ಜಸ್ಟ್ ಮಾಡಿ, ಜಸ್ಟ್ ಈ ಥರ ಕನೆಕ್ಟ್ ಮಾಡಿ. ಸೊ ಇದೊಂದು ಆಂಗಲ್ ಆಗುತ್ತೆ. ಸೊ ಇದೇ ಥರ ನಾವು ನೆಕ್ಸ್ಟ್ ಹ್ಯಾಂಡಲ್ ಜಸ್ಟ್ ಈ ಥರ ಲಿವರ್ನ ಮೂವ್ ಮಾಡ್ತಾ ಹೋದ್ರೆ ಸಾಕು, ಆ ಸ್ಲಾಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರೆ ಸಾಕು. ಇದು ಸೆಕೆಂಡ್ ಆಂಗಲ್. ಇದು ನೆಕ್ಸ್ಟ್, ಇದು ಥರ್ಡ್ ಆಂಗಲ್. ಸೊ ಇದು ಫೈನಲ್ ಆಂಗಲ್. ಸೊ ಈ ಥರ ಪೊಸಿಷನ್ಸಲ್ಲಿ, ಈ ಥರ ಆ್ಯಂಗಲ್ಸಲ್ಲಿ ನಾವು ಲ್ಯಾಪ್ಟಾಪ್ನ ಪ್ಲೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಲ್ಯಾಪ್ಟಾಪ್ ಪ್ಲೇಸ್ ಮಾಡುವಾಗ ಮೇಕ್ ಶ್ಯೂರ್ ನಿಮಗೆ ಈ ಕ್ಲಿಪ್ ಓಪನ್ ಆಗಿರಬೇಕು, ಸೊ ದಟ್ ನಿಮಗೆ ಲ್ಯಾಪ್ಟಾಪ್ಗೆ ಪ್ರಾಪರ್ ಸಪೋರ್ಟ್ ಸಿಗುತ್ತೆ. ಈ HP ಲ್ಯಾಪ್ಟಾಪ್ ಬಂದು 15.6 ಇಂಚಸ್ ಇದೆ. ಆ್ಯಂಡ್ ಈ ಕೂಲಿಂಗ್ ಪ್ಯಾಡ್ ಎಕ್ಸಾಕ್ಟ್ಲಿ 15.6 ಇಂಚಸ್ಗೆ ಈಸಿಯಾಗಿ ಕಾಂಪ್ಯಾಟಬಲ್ ಆಗುತ್ತೆ. ನಿಮ್ಮ ಹತ್ರ ಏನಾದರೂ ಇದಕ್ಕಿಂತ ಚಿಕ್ಕ ಲ್ಯಾಪ್ಟಾಪ್ ಇದ್ರೆ ಅದು ಕೂಡ ಇದು ಈಸಿಯಾಗಿ ಸಪೋರ್ಟ್ ಮಾಡುತ್ತೆ. ನನ್ನ ಹತ್ರ ಮ್ಯಾಕ್ ಚಿಕ್ಕದಿದೆ ಲ್ಯಾಪ್ಟಾಪ್. ಸೊ HP-ಗಿಂತ ಒಂದು ಸ್ವಲ್ಪ ಸೈಜ್ ಚಿಕ್ಕದು. ಸೊ ನೋಡಿ, ಚಿಕ್ಕದಾಗಿದ್ರು ಇದು ಈಸಿಯಾಗಿ ಕಾಂಪ್ಯಾಟಬಲ್ ಆಗ್ತಿದೆ. ಬಟ್ ನಿಮ್ಮ ಹತ್ರ ಏನಾದರೂ 15.6 ಇಂಚಸ್ಗಿಂತ ದೊಡ್ಡ ಲ್ಯಾಪ್ಟಾಪ್ ಇದ್ರೆ ಅದು ಇದಕ್ಕೆ ಸಪೋರ್ಟ್ ಮಾಡಲ್ಲ. ನೀವು ನೆಕ್ಸ್ಟ್ ವೇರಿಯಂಟ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ರಿಯಲಿ ಈ ಕೂಲಿಂಗ್ ಪ್ಯಾಡ್ ಈ ಲ್ಯಾಪ್ಟಾಪ್ನ ಟೆಂಪರೇಚರ್ನ ಕಡಿಮೆ ಮಾಡುತ್ತಾ ಅನ್ನೋದನ್ನ ನೋಡೋಣ. ಸದ್ಯಕ್ಕೆ ಈಗ ಲ್ಯಾಪ್ಟಾಪ್ ಐಡಿಯಲ್ ಆಗಿದೆ. ಐಡಿಯಲ್ ಟೆಂಪರೇಚರ್ ಬಂದು ನಮಗೆ 48 ಡಿಗ್ರಿ ಸೆಲ್ಸಿಯಸ್ ಟು 49 ಡಿಗ್ರಿ ಸೆಲ್ಸಿಯಸ್ಗೆ ವೇರಿ ಆಗ್ತಿದೆ. ಸೊ ಬನ್ನಿ ಈಗ ನಾವು USB-ನ ಕನೆಕ್ಟ್ ಮಾಡೋಣ. ಸೊ ಈಗ USB ಕನೆಕ್ಟ್ ಆಗಿದೆ. ಸೊ ಈಗ ಕೂಲಿಂಗ್ ಪ್ಯಾಡ್ ವರ್ಕ್ ಆಗ್ತಿದೆ. ಈಗ ಆನ್ ಆದಾಗ ಕೂಲಿಂಗ್ ಪ್ಯಾಡ್ ಈ ಥರ ಬ್ಲೂ ಕಲರ್ ಲೈಟ್ ಬರುತ್ತೆ ಆ್ಯಂಡ್ ಫ್ಯಾನ್ಸ್ ಕೂಡ ರೊಟೇಟ್ ಆಗುತ್ತೆ. ಸೊ ಆಗ ಏನಾಗುತ್ತೆ, ಫ್ಯಾನ್ಸು ನಮಗೆ ಈ ಲ್ಯಾಪ್ಟಾಪ್ ಬಿಸಿ ಇರುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಆ್ಯಂಡ್ ಆಟೋಮೆಟಿಕ್ಲಿ ಟೆಂಪ್ರೇಚರ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ. ಬಟ್ ಸದ್ಯಕ್ಕೆ ಈಗ ನಮ್ಮ ಲ್ಯಾಪ್ಟಾಪ್ ಐಡಿಯಲ್ ಇರೋದ್ರಿಂದ ನಾವು ಅಷ್ಟೊಂದು ವೇರಿಯೇಷನ್ಸ್ನ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅದೇ ನೀವೇನಾದರೂ ಲ್ಯಾಪ್ಟಾಪಲ್ಲಿ ಗೇಮ್ಸ್ ಜಾಸ್ತಿ ಹೊತ್ತು ಆಡ್ತಿದ್ದು ಅಥವಾ ನೀವು ಎಡಿಟಿಂಗ್ ಜಾಸ್ತಿ ಹೊತ್ತಿಂದ ಮಾಡ್ತಿದ್ದಾಗ ನಿಮ್ಮ ಲ್ಯಾಪ್ಟಾಪ್ ಟೆಂಪ್ರೇಚರ್ ಆಲ್ಮೋಸ್ಟ್ 90 to 95 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿರುತ್ತೆ. ಸೊ ಆಗ ಲ್ಯಾಪ್ಟಾಪ್ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ
ಕೂಡ ಇರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಈ ಕೂಲಿಂಗ್ ಪ್ಯಾಡ್ನ ಯೂಸ್ ಮಾಡಿದ್ರೆ ಕನ್ಸಿಡರಬಲ್ ಅಮೌಂಟ್ ಆಫ್ ಚೇಂಜಸ್ನ ನೀವು ನೋಡ್ಬೋದು ಆ್ಯಂಡ್ ವೇರಿಯೇಷನ್ಸ್ ನೋಡ್ಬೋದು. ನಾವು ಬಿಫೋರ್ ಕೂಲಿಂಗ್ ಪ್ಯಾಡ್ ಎಷ್ಟಿತ್ತು, ಆಫ್ಟರ್ ಕೂಲಿಂಗ್ ಪ್ಯಾಡ್ ಎಷ್ಟಿತ್ತು ಟೆಂಪ್ರೇಚರ್ ನೋಡ್ಬೋದು. ಆ್ಯಂಡ್ ಈಗ ಕೂಲಿಂಗ್ ಪ್ಯಾಡ್ ನಾವು ಯೂಸ್ ಮಾಡ್ತಿದ್ದಂಗೆ ನೋಡ್ಬೋದು 49ಇಂದ 47 ಡಿಗ್ರೀಸ್ಗೆ ಸೆಲ್ಸಿಯಸ್ಗೆ ಕಡಿಮೆ ಆಗ್ತಾ ಬರ್ತಿದೆ. ಸೊ ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ಜಾಸ್ತಿ ಬಿಸಿ ಆದಾಗ ನಾವು ಅಮೌಂಟ್ ಆಫ್ ಚೇಂಜ್ನ ಈಸಿಯಾಗಿ ನೋಡ್ಬೋದು. ಸೊ ಓವರಾಲ್ ಆಗಿ ಈ ಕೂಲಿಂಗ್ ಪ್ಯಾಡ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನಾನು ಯಾರು ಲ್ಯಾಪ್ಟಾಪ್ನ ಜಾಸ್ತಿ ಯೂಸ್ ಮಾಡ್ತಾರೋ ಲೈಕ್ ಎಡಿಟರ್ಸ್ ಆಗಿರ್ಬೋದು, ಗೇಮರ್ಸ್ ಆಗಿರ್ಬೋದು, ಆ್ಯಂಡ್ ಇವಾಗ ಮನೇಲೇ ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾನು ಈ ಕೂಲಿಂಗ್ ಪ್ಯಾಡ್ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ. ಸೊ ಯಾಕಂದರೆ ನಮಗೆ ತುಂಬ ಹೊತ್ತು ಈ ಲ್ಯಾಪ್ಟಾಪ್ಸ್ನ ಯೂಸ್ ಮಾಡೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಈ ಕೂಲಿಂಗ್ ಪ್ಯಾಡ್ ಯೂಸ್ ಮಾಡಿಕೊಂಡು ಆ ಟೆಂಪ್ರೇಚರ್ನ ನಾವು ಗ್ರ್ಯಾಜುಲಿ ಕಡಿಮೆ ಮಾಡ್ತಾ ಬರ್ಬೋದು. ಆ್ಯಂಡ್ ಇನ್ನೊಂದೇನಾದರೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗ್ತಿದೆ, ಎಲ್ಲರಿಗೂ ಬ್ಯಾಕ್ ಪೇನ್ ತುಂಬಾ ಸ್ಟಾರ್ಟ್ ಆಗಿದೆ. ಸೊ ಈ ಕೂಲಿಂಗ್ ಪ್ಯಾಡಲ್ಲಿ ನಮಗೆ ಈ ಫ್ಲೆಕ್ಸಿಬಲ್ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ನಾವು ಈಸಿಯಾಗಿ ಸೆಟ್ ಮಾಡಿಕೊಂಡು ನಾವು ಲ್ಯಾಪ್ಟಾಪ್ನ ಯೂಸ್ ಮಾಡ್ಕೋಬೋದು. ಆವಾಗ ಏನಾಗುತ್ತೆ, ಆದಷ್ಟು ನಾವು ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಬಿಲ್ಡ್ ಕ್ವಾಲಿಟಿಗೆ ಬಂದರೆ ನಮಗೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಮೆಶ್ ಕ್ವಾಲಿಟಿ ಆಗಿರ್ಬೋದು, ಬ್ಯಾಕ್ ಸೆಟ್ ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಪ್ರೈಸ್. ನಾನು ಪರ್ಚೇಸ್ ಮಾಡಿದಾಗ ಇದು 800 ರುಪೀಸ್ಗೆ ಸಿಕ್ತು, ಬಟ್ ಈಗ 1000 ರುಪೀಸ್ ಆಗಿದೆ. ಸೊ ಒಂದು 500 to 700 ರುಪೀಸ್ ರೇಂಜಲ್ಲಿ ನಮ್ಗೆ ಏನಾದರೂ ಈ ಕೂಲಿಂಗ್ ಪ್ಯಾಡ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು. ಸೊ ಅದಲ್ಲದೆ ಕಲರ್ಸ್, ನನಗೆ ಬರೀ ಬ್ಲೂ ಕಲರ್ ಯೂಸ್ ಮಾಡಿದ್ರು, ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಕಲರ್ಸ್ ಜೊತೆ ಅವ್ರು ಆಟಾಡ್ಬೋಗಿತ್ತು. ಸೊ ಅದು ಬಿಟ್ಟರೆ ನನಗೆ ಬೇರೆನೇನು ಡಿಸ್ಅಡ್ವಾಂಟೇಜಸ್ ಗೊತ್ತಿಲ್ಲ. ಸೊ ನಾನು ಈ ಕೂಲಿಂಗ್ ಪ್ಯಾಡ್ನ ಸಜೆಸ್ಟ್ ಮಾಡ್ತೀನಿ. ಯಾರಿಗೆ ಅಂದರೆ, ತುಂಬ ಯಾರು ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಗೇಮರ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಎಲ್ಲಿ ಅವ್ರ ಲ್ಯಾಪ್ಟಾಪ್ ತುಂಬ ಹೀಟ್ ಆಗ್ತಿದೆ ಅಂತ ಚಿಂತೆ ಮಾಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ನಾನು ಈ ಕೂಲಿಂಗ್ ಪ್ಯಾಡ್ನ ಸಜೆಸ್ಟ್ ಮಾಡ್ತೀನಿ. ಸೊ ನೀವೇನಾದರೂ ಈ ಕೂಲಿಂಗ್ ಪ್ಯಾಡ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಡೆಫಿನೆಟ್ಲಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ವೀಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಲವ್ ಯು ಆಲ್.